ಸೂಪರ್ ಆಗಿರೋ ಎಳ್ನೀರಿನ ದೋಸೆ ಜೊತೆಗೆ ಖಾರವಾಗಿರೋ ಚಟ್ನಿ ಸೂಪರ್ ಸಾಫ್ಟಾಗಿ ಬರುತ್ತೆ. ಒಂದೊಳ್ಳೆ ಕಾಂಬಿನೇಷನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಎಳ್ನೀರು ದೋಸೆ ಮಾಡೋಕ್ಕೆ ಮೊದಲಿಗೆ 3 ಪಾವ್ ಆಗೋಷ್ಟು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಪಾವ್ ಆಗೋಷ್ಟು ಸೀಮೆ ಅಕ್ಕಿ, ಇನ್ನು ಅರ್ಧ ಪಾವ್ ಆಗೋಷ್ಟು ದಪ್ಪ ಅವಲಕ್ಕಿ. ಯಾವ ಲೋಟದಲ್ಲಿ ಮೆಷರ್ಮೆಂಟ್ನ ಒಂದನ್ನು ತೊಗೊಳ್ತಿರೋ ಎಲ್ಲದನ್ನು ಅದೇ ಲೋಟದಲ್ಲೇ ಮೆಷರ್ಮೆಂಟ್ ತೊಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಅದನ್ನು ತೊಳೆದು ಈಗ ನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ. ಒಂದು 4 ಗಂಟೆಗಳ ಕಾಲ ನೆನೆಸಿಡ್ಲಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್, ಲೈಕು, ಕಮೆಂಟು, ಶೇರ್ ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಪಕ್ಕದಲ್ಲಿ ಬೆಲ್ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಕ್ಲಿಕ್ ಮಾಡಿ, ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ, ನಾವು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈಗ ಅದನ್ನು ರುಬ್ಬೇಕಲ್ಲ, 4 ಗಂಟೆ ನೆಂದಾಗಿದೆ. ಅದು ರುಬ್ಬೋದಕ್ಕೆ 3/4 ಲೋಟ ಆಗೋಷ್ಟು, 3/4 ಪಾವ್ ಆಗೋಷ್ಟು ಕಾಯಿ ಗಂಜಿ ಏನಿರುತ್ತಲ್ಲ, ತೆಳು ಗಂಜಿ, ಅದನ್ನು ಹಾಕ್ಕೊಂಡಿದ್ದೀನಿ. ಕಾಯಿ ದಪ್ಪ ಕಾಯಿ ಇದ್ದರೂ ಅದನ್ನು ಹಾಕ್ಕೊಳ್ಳಿ, ರುಚಿಯಾಗಿ ಬರುತ್ತೆ. ರುಬ್ಬೋದಕ್ಕೆ ಎಳ್ನೀರನ್ನು ಹಾಕಿ ರುಬ್ಬಿಡ್ತಿದ್ದೀನಿ. ದೋಸೆ ಹಿಟ್ಟಿನ ಹದಕ್ಕಿರಲಿ, ತುಂಬ ನೀರಾಗಿರೋದು ಬೇಡ. ಮಾಮೂಲಿ ಉದ್ದಿನ ದೋಸೆ ಹಿಟ್ಟು ಹೇಗೆ ಯಾವ ಹದದಲ್ಲಿರುತ್ತೋ ಅದೇ ಹದಕ್ಕಿರಲಿ. ಅದಕ್ಕೀಗ ಉಪ್ಪು ಹಾಕ್ಕೊಂಡು ರಾತ್ರಿ ಫರ್ಮೆಂಟ್ ಆಗೋಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೋ ಅಷ್ಟು ಚೆನ್ನಾಗಿ, ಅಷ್ಟು ಸಾಫ್ಟಾಗಿ ದೋಸೆ ಬರುತ್ತೆ. ಈಗ ಬೆಳಗ್ಗೆ ಎದ್ದು ಚಟ್ನಿ ಮಾಡ್ಕೊಳ್ತೀನಿ. ಮೊದಲಿಗೆ ಈರುಳ್ಳಿ ಚಟ್ನಿ ಮಾಡೋಕ್ಕೆ ಒಂದು ಕಡಾಯಿ ಬಿಸಿಗಿಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 3/4 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನ ಹುರ್ಕೊಂಡು, ಆಮೇಲೆ ಅದಕ್ಕೆ 3/4 ಸ್ಪೂನ್ ಆಗೋಷ್ಟು ಜೀರಿಗೆನೂ ಹಾಕ್ಕೊಂಡು, ಜೀರಿಗೆ ಜೊತೆಗೇ ಒಂದು 6 ಒಣಮೆಣಸಿನ್ಕಾಯಿ, ನೀವು ಖಾರ ಎಷ್ಟು ತಿಂತೀರಾ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಖಾರವಾಗಿ ಬರುತ್ತೆ. ಖಾರ ಸ್ವಲ್ಪ ಕಮ್ಮಿ ಬೇಕಂದರೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಹಿಂಗು, 1-2 ದೊಡ್ಡ ಈರುಳ್ಳಿನ ದೊಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಕ್ಕೆ, ಅದನ್ನು ಸೇರಿಸ್ಕೊಂಡು ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಉಪ್ಪು ಹಾಕಿ ಹುರಿದ್ರೆ ಬೇಗ ಹುರ್ಕೊಳ್ಳುತ್ತೆ. ಅದಾಗಿದೆ. ಇವಾಗ ಈರುಳ್ಳಿ ಕೂಡ ಕೆಂಪು ಕಲರ್ ಚೇಂಜ್ ಆಗಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಚಟ್ನಿಗೆ ಬೇಕಾಗೋಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು, ಜೊತೆಗೆ 1 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ನೀರು ಹಾಕಿ ರುಬ್ತಾಯಿದ್ದೀನಿ. ರುಬ್ಬಿ ಆಮೇಲೆ ಇನ್ನೊಂದು ಪಾತ್ರೆಗೆ ಅದನ್ನು ತೆಕ್ಕೊಂಡು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚಟ್ನಿ ರೆಡಿ ಆಯಿತು. ಈಗ ದೋಸೆ ಮಾಡೋಣ. ಬೆಳಗ್ಗೆ ಹಿಟ್ಟು ಫರ್ಮೆಂಟ್ ಆಗಿದೆ, ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಕಾದಿರೋ ಹಂಚು ಮೇಲೆ ದೋಸೆನ ಹೊಯ್ದು ಮುಚ್ಚಿಟ್ಟು ಬೇಯಿಸಬೇಕು. ದಪ್ಪದಾಗಿ ಹೊಯ್ದರೆ ಸೆಟ್ ದೋಸೆ ಥರ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಒಳಗೆಲ್ಲ ಫ್ಲಫಿಯಾಗಿ ಗೂಡು ಥರ ಬರುತ್ತೆ. ದಪ್ಪಾಗಿ ಸೆಟ್ ದೋಸೆ ಥರ ಹೊಯ್ಕೊಂಡ್ರೆ, ತೆಳ್ಳಗೆ ಹೊಯ್ಕೊಂಡ್ರೆ ಗರ್ಗರಿಯ ಕೂಡ ಬರುತ್ತೆ. ನಿಮಗೆ ಯಾವ ಥರ ಇಷ್ಟ ಆ ಥರನೂ ನೋಡ್ಕೊಂಡು ಮಾಡ್ಕೊಬೋದು. ಈಗ ದೋಸೆ ಹೊಯ್ದಾಯಿತು. ಅದ್ರ ಮೇಲೆ ಎಣ್ಣೆ ಹಾಕಿ ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ. ಈ ದೋಸೆ ತುಂಬ ರುಚಿಯಾಗಿ ಬರುತ್ತೆ. ನೀವು ಪ್ರತಿಯೊಂದು ತುತ್ತಲ್ಲೂ ಎಳ್ನೀರಿನ ಘಮ ಬಾಯಿ ತುಂಬ ಹರಡ್ಕೊಳ್ಳುತ್ತೆ. ತುಂಬ ಡಿಫ್ರೆಂಟಾಗಿರೋ ಟೇಸ್ಟ್ ಇದು. ಖಂಡಿತವಾಗ್ಲೂ ಎಲ್ಲರೂ ಒಂದ್ಸರಿ ಟ್ರೈ ಮಾಡಲೇಬೇಕು. ತುಂಬ ರುಚಿಯಾಗಿ ಬರುತ್ತೆ. ನಾನೇನು ಎಕ್ಸಾಗ್ರೇಷನ್ ಮಾಡ್ದಲ್ಲ, ಒಂದ್ಸರಿ ಟ್ರೈ ಮಾಡಿ ನೋಡಿಬಿಟ್ಟು ಆಮೇಲೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ದೋಸೆ ಎಲ್ಲ ಬೇಯಿಸ್ಕೊಂಡು ಆಗಿದೆ. ಇದ್ರ ಜೊತೆಗೆ ಚಟ್ನಿ ಹಾಕ್ಕೊಂಡು ಈಗ ತಿನ್ನೋಕ್ಕೆ ರೆಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ಯುನೀಕ್ ರೆಸಿಪಿನ ತಪ್ಪದೆ ಶೇರ್ ಮಾಡಿ. ಇಷ್ಟು ತನಕ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.